ಬಂಧುಗಳೇ, ಸಮಸ್ತ ನಾಡಿನ ಜನತೆಗೆ ರಾಜ್ ನ್ಯೂಸ್ ವಾಹಿನಿಯ ಮುಖಾಂತರ ತಮ್ಮೆಲ್ಲರಿಗೂ ಆದರದ ಸುಸ್ವಾಗತವನ್ನು ಬಯಸ್ತೇನೆ. ನೋಡಿ, ಮುಂದೆ ಈ ರಾಶಿ ಬರ್ತಕ್ಕಂಥದ್ದು ಮಿಥುನ ರಾಶಿ ಒಳಗಡೆ ಯಾರ್ಯಾರಿಗೆ ಯಾವ್ಯಾವ ಫಲವನ್ನು ಕೊಡ್ತಕ್ಕಂಥದ್ದು, ಆ ನಕ್ಷತ್ರದಲ್ಲಿರ್ತಕ್ಕಂಥ ಮೂರೂ ನಕ್ಷತ್ರದಲ್ಲಿರ್ತಕ್ಕಂಥವ್ರಿಗೆ ಏನೇನು ಫಲಗಳನ್ನು ಕೊಡುತ್ತದೆ, ಯಾವ್ಯಾವ ರಾಶಿಗೆ ಯಾವ ನಕ್ಷತ್ರಗಳಿಗೆ ಏನೇನು ಫಲಗಳನ್ನು ಕೊಡ್ತಕ್ಕಂಥದ್ದು. ನೋಡಿ, ಮಿಥುನ ರಾಶಿ ಒಳಗಡೆ 3 ನಕ್ಷತ್ರಗಳು ಕಾಣಿಸ್ತಕ್ಕಂಥದ್ದು. ಹಾಗಾಗಿ ಆ ಮಿಥುನ ರಾಶಿ ಒಳಗಡೆ ಕೆಲವರು ಏನು ಮಾಡ್ತಾರೆ ಅಂದರೆ, ಮಿಥುನ ರಾಶಿಯಲ್ಲೇ ಇಂಥದ್ದೊಂದು ಪ್ರಾಬ್ಲಮ್ ಇದೆ, ಇಂಥದ್ದೊಂದು ಆಗುತ್ತೆ ಅಂತಕ್ಕಂಥದ್ದು ದಯವಿಟ್ಟು ಇಲ್ಲ. ಆ ಮಿಥುನ ರಾಶಿಗೆ 3 ನಕ್ಷತ್ರಗಳ ಆಧಾರವಾಗಿ ನಾವು ಗೋಚಾರ ಫಲವನ್ನು ತಿಳಿಸಿದಾಗ ಜನ ಎಚ್ಚೆತ್ಕೊಳ್ತಾರೆ. ಅದರಲ್ಲಿ ಏನೋ ಒಂದು ವಿಶೇಷತೆ ಇದೆ, ನಾವು ಈ ಪರಿಹಾರಗಳನ್ನು ಮಾಡ್ಕೋಬೇಕಾಗುತ್ತೆ, ಈ ರೀತಿ ನಡ್ಕೊಳ್ಬೇಕಾಗುತ್ತೆ ಅಂತ ಅವ್ರಿಗೂ ಗೋಚಾರ ಆಗ್ತಕ್ಕಂಥದ್ದು. ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು, ರಾಶಿ ನಕ್ಷತ್ರದಲ್ಲಿರ್ತಕ್ಕಂಥವ್ರು ಮೊದಲನೇದಾಗಿ ಮೃಗಶಿರ ನಕ್ಷತ್ರ, ಆರಿದ್ರ ನಕ್ಷತ್ರ, ಪುನರ್ವಸು ನಕ್ಷತ್ರ, ಈ 3 ನಕ್ಷತ್ರದಲ್ಲಿರ್ತಕ್ಕಂಥವ್ರಿಗೆ ಈ ವರ್ಷ 2026ರಲ್ಲಿ ಜನವರಿಯಿಂದ ನೋಡಿ ಗುರು ಮಿಶ್ರ ಫಲವನ್ನು ಕೊಡ್ತಾನೆ. ವಕ್ರ ಸ್ಥಾನದಲ್ಲಿರ್ತಕ್ಕಂಥದ್ದು, ಮಾನಹಾನಿ ಆಗ್ತಕ್ಕಂಥದ್ದು, ನೋಡಿ ಮರ್ಯಾದೆಗಳನ್ನು ಕಳ್ಕೊಳ್ತಕ್ಕಂಥದ್ದು, ಯಾವುದೋ ಒಂದು ಕ್ಷುಲ್ಲಕ ಕಾರಣಕ್ಕಾಗಿ ತಲೆ ತಗ್ಗಿಸುವಂಥ ಕೆಲಸಗಳು ಆಗ್ತಕ್ಕಂಥದ್ದು. ಈ 3 ನಕ್ಷತ್ರದಲ್ಲಿ ಮೃಗಶಿರ ನಕ್ಷತ್ರ, ಆರಿದ್ರ ನಕ್ಷತ್ರ, ಪುನರ್ವಸು ನಕ್ಷತ್ರ ದಯವಿಟ್ಟು ನೀವು ಸ್ವಲ್ಪ ಎಚ್ಚರಿಕೆಯಿಂದ ನಡೀತಕ್ಕಂಥದ್ದು. ಉಗಾದಿ ಸಂವತ್ಸರ ಗಂಟ ಸ್ವಲ್ಪ ಕೇರ್ಫುಲ್ ಆಗಿರಬೇಕು, ಯಾಕಂದರೆ ಅಷ್ಟೊಂದು ಚೆನ್ನಾಗಿಲ್ಲ. ನಿಮಗೆ ಗುರುಬಲ ಪ್ರಾಪ್ತಿ ಆಗಬೇಕು. ಗುರು ವಕ್ರಸ್ಥಾನದಲ್ಲಿರೋದ್ರಿಂದ ಮಿಶ್ರ ಫಲವನ್ನು ಕೊಡ್ತಾ ಇದ್ದಾನೆ. ಶನಿಯ ಒಂದು ಪಂಚಮದಲ್ಲಿ ಶನಿ ಕುಂತ್ಕೊಂಡಿರ್ತಕ್ಕಂಥದ್ದು, ಸೂರ್ಯನ ಒಂದು ನಿಮಗೆ ಆಧಾರವಾಗಿರ್ತಕ್ಕಂಥದ್ದು. ಆ ರಾಶಿ ನಕ್ಷತ್ರದಲ್ಲಿ ಸೂರ್ಯನ ಅನುಕರಣೆ ಇದ್ದರೂ ಕೂಡ, ಆದರೆ ಗುರುವಿನ ವಕ್ರಸ್ಥಾನವಾಗದಾಗ ಖಂಡಿತವಾಗೂ ನಿಮಗೆ ಅಶುಭ ಫಲವನ್ನೇ ಕೊಡ್ತಾನೆ. ನೋಡಿ, ಭೂಮಿಯಿಂದ ಕಲಹ ಆಗ್ತಕ್ಕಂಥದ್ದು, ಒಳ್ಳೊಳ್ಳೆ ಸ್ನೇಹಿತರುಗಳು ದೂರ ಆಗ್ತಕ್ಕಂಥದ್ದು, ನೀವು ಇಷ್ಟಪಡ್ತಕ್ಕಂಥ ಯಾವುದೇ ಒಂದು ಹೆಣ್ಮಗಳಾಗಲಿ, ಹೆಣ್ಮಗಳು ಗಂಡು ಮಗುಗಾಗಲಿ ದೂರ ಹೋಗ್ತಕ್ಕಂಥದ್ದು. ಪ್ರಪೋಸ್ ಮಾಡಿರ್ತಾರೆ, ತುಂಬ ಇಷ್ಟಪಟ್ಟಿರ್ತಾರೆ, ಅಂಥವರು ಯೂತ್ ಹುಡುಗರುಗಳು ಅವರೇ ದೂರ ಹೋಗ್ಬಿಡ್ತಾರೆ ಹುಡುಗಿರಿಂದ. ಹಾಗೆ ಹುಡುಗಿನೂ ಕೂಡ ಪುರುಷನಿಗೆ ಇಷ್ಟಪಟ್ಟಾಗ ಅವನು ದೂರ ಹೋಗ್ತಕ್ಕಂಥ ಯೋಗ ಫಲ ಜಾಸ್ತಿ ಇರ್ತಕ್ಕಂಥದ್ದು. ನೋವುಗಳು, ಮಾನಸಿಕವಾಗಿ ನೋವುಗಳು ಅನುಭವಿಸ್ತಕ್ಕಂಥದ್ದು. ಆಮೇಲೆ ನೀವು ವಿನಾಕಾರಣ ನನಗಿಂತ ಅನ್ಯಾಯ ಆಯ್ತಲ್ಲ ಅಂಥೇಳಿ ಸೂಸೈಡ್ಗೆ ಅಟೆಂಡ್ ಮಾಡ್ತಕ್ಕಂಥದ್ದು. ದಯವಿಟ್ಟು ಇದೆಲ್ಲ ನಡೀತಕ್ಕಂಥದ್ದು ಮಿಥುನ ರಾಶಿಯಲ್ಲಿರ್ತಕ್ಕಂಥದ್ದು. ಹಾಗಾಗಿ ಧೈರ್ಯವಾಗಿರಬೇಕು, ಯಾವುದೇ ರೀತಿಯದ್ದು ತೊಂದರೆಗಳಾಗಲ್ಲ. ದತ್ತನ ಮೂಲ ಮಂತ್ರಗಳನ್ನು ನೀವು ಪಠನೆ ಮಾಡ್ತಕ್ಕಂಥದ್ದು, ದತ್ತನ ದೇವಾಲಯಕ್ಕೆ ಹೋಗ್ತಕ್ಕಂಥದ್ದು, ಗುರುವಿನ ಆಶೀರ್ವಾದ ತಗೊಳ್ತಕ್ಕಂಥದ್ದು. ಯಾರು ಗುರುವಿರು ನಿಮಗೆ ತುಂಬ ಪ್ರೀತಿ ಪಾತ್ರರಾಗಿರ್ತಕ್ಕಂಥವ್ರನ್ನ ಹೋಗಿ ಒಂದು 10 ನಿಮಿಷ ಅಲ್ಲಿ ಕುಂತ್ಕೊಂಡು ಅವ್ರನ್ನ ಏನು ಪ್ರವಚನ ಮಾಡ್ತಾರೆ ಅದನ್ನು ಕೇಳ್ತಕ್ಕಂಥದ್ದು ಮಾಡಿದಾಗ ಖಂಡಿತ ಒಳ್ಳೆಯದಾಗುತ್ತೆ. ವಿಶೇಷವಾಗಿ ನೀವು ಗಾಡಿಯಲ್ಲಿ ಹೋಗಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಓಡಾಡಬೇಕು. ಎಲ್ಲಾದರೂ ಮಳೆಗಾಲದಲ್ಲಿ ಮಳೆ ಶುರುವಾದಾಗ ಮರದ ಕೆಳಗಡೆ ನಿಂತ್ಕೊಳ್ತಕ್ಕಂಥದ್ದು ಶುದ್ಧ ತಪ್ಪು. ಜಲಗಂಡಾಂತರ ಆಗ್ತಕ್ಕಂಥದ್ದು, ವಾಹನದಲ್ಲಿ ಅಪಘಾತ ಆಗ್ತಕ್ಕಂಥದ್ದು ಸ್ವಲ್ಪ ಹುಷಾರಾಗಿರಬೇಕು. ಯಾಕೆ ಅಂತಂದರೆ ಮಿಥುನ ರಾಶಿ ಒಳಗಡೆ ವಕ್ರದಲ್ಲಿ ಗುರು ಇದ್ದಾಗ, ಶನಿಯ ಉಚ್ಚ ಸ್ಥಾನದಲ್ಲಿದ್ದಾಗ ಮಾನಸಿಕವಾಗಿ ಹಿಂಸೆ ಆಗ್ತಕ್ಕಂಥದ್ದು, ವ್ಯತಿರಿಕ್ತವಾಗಿ ಅನಾರೋಗ್ಯ ಕಾಡ್ತಕ್ಕಂಥದ್ದು, ದೇಹದಲ್ಲಿ ಉಷ್ಣಾಂಶ ಜಾಸ್ತಿ ಆಗ್ತಕ್ಕಂಥದ್ದು, ಗ್ಯಾಸ್ ಟ್ರಬಲ್ ಅಂತ ಏನು ಹೇಳ್ತೀವಿ ಅದು ಉತ್ಪತ್ತಿ ಆಗ್ತಕ್ಕಂಥದ್ದು. ಎಕ್ಸ್ಪೆಷಲಿ ಹೆಣ್ಣುಮಕ್ಕಳಿಗೆ ಹೊಟ್ಟೆಗೆ ಸಂಬಂಧಪಟ್ಟಂಗೆ, ಗರ್ಭಕ್ಕೆ ಸಂಬಂಧಪಟ್ಟಂಗೆ, ಅದರಲ್ಲೂ ಮೃಗಶಿರ ನಕ್ಷತ್ರದವ್ರಿಗೆ ಸ್ವಲ್ಪ ಹುಷಾರಾಗಿರಬೇಕು. ಯಾಕಂದರೆ ಗರ್ಭಪಾತ ಆಗ್ತಕ್ಕಂಥದ್ದು ಜಾಸ್ತಿ ಇರ್ತಕ್ಕಂಥದ್ದು. ನಿಮ್ಮಲ್ಲಿ ಹೊಟ್ಟೆ ಒಳಗಡೆ ಇರ್ತಕ್ಕಂಥದ್ದಕ್ಕೆಲ್ಲ ಒಂದು ಯಾವುದೇ ರೀತಿಯಾದ ಒಂದು ಪಿರಿಯಡ್ ಪ್ರಾಬ್ಲಮ್ ಆಗ್ತಕ್ಕಂಥದ್ದು, ನಿಮಗೆಲ್ಲ ಸುಸ್ತಾಗ್ತಕ್ಕಂಥದ್ದು, ಟಯರ್ಡ್ ಆಗ್ತಕ್ಕಂಥದ್ದು ಜಾಸ್ತಿ ಆಗ್ತಕ್ಕಂಥದ್ದು ಮಿಥುನ ರಾಶಿಯಲ್ಲಿ ಮೃಗಶಿರ ನಕ್ಷತ್ರದ ಈ 3 ನಕ್ಷತ್ರದಲ್ಲಿರ್ತಕ್ಕಂಥವ್ರಿಗೂ ಗುರುವಿನ ಆಶೀರ್ವಾದ ಇಲ್ಲ, ಶನಿಯ ಉಚ್ಚಸ್ಥಾನದಲ್ಲಿರ್ತಕ್ಕಂಥದ್ದು. ಹಾಗಾಗಿ ಸ್ವಲ್ಪ ಹುಷಾರಾಗಿರಬೇಕು. ನೀವೆಲ್ಲರೂ ಈ 3 ನಕ್ಷತ್ರದಲ್ಲಿರ್ತಕ್ಕಂಥವ್ರು ದಯವಿಟ್ಟು ನೀವೇನು ಮಾಡಿ, ಬೇರೆಯವರಿಗೆ ನೀವು ಶೇರನ್ನು ಮಾಡಿ, ನೀವು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೇರೆಯವ್ರಿಗೂ ಫಾರ್ವರ್ಡ್ ಮಾಡಿ. ಖಂಡಿತವಾಗೂ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಈ ಮೂಲಕ ತಮ್ಮಲ್ಲಿ ಬೇಡ್ಕೊತೇನೆ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಲೋಕೋ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು.